ಮಿಡಲ್ ಕ್ಲಾಸ್ ಜೀವನದ ಕಹಿ ಸತ್ಯ. ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟೋದು ಪಾಪ ಅಲ್ಲ ಸರ್. ಆದರೆ ಪ್ರತಿದಿನ ಕನಸುಗಳನ್ನು ಕೊಲ್ಲುತ್ತಾ ಬದುಕುವುದು ಅದೇ ನಿಜವಾದ ನೋವು. ಅಲ್ಲಿ ಅಪ್ಪನ ಮುಖದಲ್ಲಿ ನಗು ಇರುತ್ತೆ, ಆದರೆ ಒಳಗೆ ಸಾಲದ ಭಯ ತುಂಬ ಇರುತ್ತೆ. ಅಮ್ಮ ಊಟ ಮಾಡುತ್ತಾಳೆ, ಆದರೆ ತಾನು ಹೊಟ್ಟೆ ತುಂಬ ತಿನ್ನೋದೇ ಇಲ್ಲ. ಮಕ್ಕಳು ದೊಡ್ಡ ಕನಸು ಕಾಣ್ತಾರೆ, ಆದರೆ ಮನೆಯ ಪರಿಸ್ಥಿತಿ ನೋಡಿ ಆ ಕನಸುಗಳನ್ನೇ ಮೌನವಾಗಿ ಹೂತು ಬಿಡುತ್ತಾರೆ. ಮಿಡಲ್ ಕ್ಲಾಸ್ ಜನ ಜೀವನದ ನಿಜವಾದ ನೋವು ಏನೆಂದರೆ, ಮಿಡಲ್ ಕ್ಲಾಸ್ ಜನರು ದೊಡ್ಡ ಕನಸು ಕಾಣೋದಕ್ಕೂ ಭಯಪಡ್ತಾರೆ ಸರ್. ಯಾಕೆಂದರೆ ಕನಸು ದೊಡ್ಡದಾದಷ್ಟು ಖರ್ಚು ಕೂಡ ದೊಡ್ಡದಾಗುತ್ತೆ ಎಂದು. ಅವರು ದುಡ್ಡಿಲ್ಲ ಅಂತ ಅಳೋದಿಲ್ಲ, ಆದರೆ ಪ್ರತಿಯೊಂದು ರೂಪಾಯಿ ಖರ್ಚು ಮಾಡುವಾಗ 1000 ಸಲ ಯೋಚಿಸುತ್ತಾರೆ. ಹೊಸ ಡ್ರೆಸ್ ಬೇಕು ಅನಿಸುತ್ತದೆ, ಆದರೆ ಇನ್ನು ಹಳೆಯದು ಚೆನ್ನಾಗಿದೆ ಅಂತ ಮನಸ್ಸನ್ನೇ ಸಮಾಧಾನ ಮಾಡಿಕೊಳ್ಳುತ್ತಾರೆ. ಒಂದು ಫೋನ್ ಇಷ್ಟ ಆಗುತ್ತೆ, ಆದರೆ ಮನೆಯ ಕರೆಂಟ್ ಬಿಲ್ ನೆನಪಿಗೆ ಬರುತ್ತದೆ. ಅಪ್ಪನ ಮೌನ. ಮಿಡಲ್ ಕ್ಲಾಸ್ ಮನೆಯ ಅಪ್ಪ ಹೊರಗಿನಿಂದ ಸ್ಟ್ರಾಂಗ್ ಕಾಣ್ತಾನೆ, ಆದರೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅವನ ತಲೆ ಒಳಗೆ 1000 ಟೆನ್ಷನ್ಗಳು ಓಡುತ್ತಿರುತ್ತವೆ. ಸ್ಕೂಲ್ ಫೀಸ್, ಮನೆಯ ರೆಂಟ್, ಸಾಲ, ಫ್ಯೂಚರ್. ಆದರೂ ಬೆಳಗ್ಗೆ ಮತ್ತೆ ನಗುಮುಖ ಹಾಕಿಕೊಂಡು ಕೆಲಸಕ್ಕೆ ಹೋಗ್ತಾನೆ. ಯಾಕೆ ಗೊತ್ತಾ? ಅವನಿಗೆ ಟ್ರೇಡ್ ಆಗೋ ಹಕ್ಕು ಇಲ್ಲ ಸರ್. ಅಮ್ಮನ ತ್ಯಾಗ. ಮಿಡಲ್ ಕ್ಲಾಸ್ ಮನೆಯ ಅಮ್ಮ ತನ್ನ ಆಸೆಗಳನ್ನು ತುಂಬ ವರ್ಷಗಳ ಹಿಂದೆಯೇ ಬಿಟ್ಟಿರುತ್ತಾಳೆ. ಅವಳಿಗೆ ಹೊಸ ಸೀರೆ ಬೇಕಾಗಿರುತ್ತದೆ, ಆದರೆ ಮಕ್ಕಳ ಫೀಸ್ ಮೊದಲು ಬರುತ್ತದೆ. ಅವಳಿಗೆ ರೆಂಟ್ ಬೇಕಾಗಿರುತ್ತದೆ, ರೆಸ್ಟ್ ಬೇಕಾಗಿರುತ್ತದೆ, ಆದರೆ ಮನೆಯ ಕೆಲಸ ಮುಗಿಯುವುದೇ ಇಲ್ಲ. ಕೆಲವೊಮ್ಮೆ ಅವಳು ತಿನ್ನದೇ ಇದ್ದರೂ ನನಗೆ ಹೊಟ್ಟೆ ತುಂಬಿದೆ ಅಂತ ಸುಳ್ಳು ಹೇಳ್ತಾಳೆ. ಮಿಡಲ್ ಕ್ಲಾಸ್ ಮಕ್ಕಳು ಬೇಗ ದೊಡ್ಡವರಾಗಿ ಬಿಡ್ತಾರೆ ಸರ್. ಅವರಿಗೆ ಚಿಕ್ಕ ವಯಸ್ಸಲ್ಲೇ ಪರಿಸ್ಥಿತಿ ಅರ್ಥ ಆಗಿಬಿಡುತ್ತದೆ. ಫ್ರೆಂಡ್ಸ್ ಟ್ರಿಪ್ಗೆ ಹೋಗ್ತಾರೆ, ಆದರೆ ಅವರು ಮಾತ್ರ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಯಾಕೆಂದರೆ ಮನೆಯ ಸ್ಥಿತಿ ಅವರಿಗೆ ಗೊತ್ತಿರುತ್ತದೆ. ಅವರು ತಂದೆ ತಾಯಿಗಳ ಮೇಲೆ ಇನ್ನೂ ಸಾಲದ ಹೊರೆ ಆಗಬಾರದು ಅಂತ ತಮ್ಮ ಕನಸುಗಳನ್ನೇ ಕಡಿಮೆ ಮಾಡಿಕೊಳ್ತಾರೆ. ಸಮಾಜದ ಕಹಿ ಸತ್ಯ ಏನೆಂದರೆ, ಈ ಸಮಾಜಕ್ಕೆ ನಿನ್ನ ಸ್ಟ್ರಗಲ್ ಕಾಣೋದೇ ಇಲ್ಲ ಸರ್. ಜನರಿಗೆ ರಿಸಲ್ಟ್ ಬೇಕು, ನಿನ್ನ ರಾತ್ರಿ ಅಳುಗಳು ಬೇಡ. ನೀನು ಎಷ್ಟು ನೋವು ಅನುಭವಿಸಿದ್ದೀಯಾ ಅನ್ನೋದಕ್ಕಿಂತ ನಿನ್ನ ಬಳಿ ಎಷ್ಟು ಹಣ ಇದೆ ಅನ್ನೋದನ್ನೇ ಕೇಳ್ತಾರೆ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಮಿಡಲ್ ಕ್ಲಾಸ್ ಜನರು ವೀಕ್ ಅಲ್ಲ, ಅವರು ಸೈಲೆಂಟ್ ವಾರಿಯರ್ಸ್. ಅವರು ನೋವಿನ ಜೊತೆ ಬದುಕುವುದು ಕಲಿತವರು, ಕಣ್ಣೀರು ಒಳಗೆ ಇಟ್ಟು ನಗು ತೋರಿಸುವವರು. ಒಂದು ದಿನ ಇವರ ಸ್ಟ್ರಗಲ್ ಕಥೆಯೇ ಇವರ ಸ್ಟ್ರೆಂತ್ ಆಗುತ್ತದೆ. ನೀನು ಈಗ ಸ್ಟ್ರಗಲ್ ಮಾಡ್ತಿದ್ದೀಯಾ ಅಂದರೆ ಲೈಫ್ ನಿನ್ನನ್ನು ಫಿನಿಶ್ ಮಾಡ್ತಿಲ್ಲ, ಸ್ಟ್ರಾಂಗ್ ಮಾಡ್ತಿದೆ ಅಂತಲೇ ಅರ್ಥ. ಒಂದು ದಿನ ನಿನ್ನ ಪೇರೆಂಟ್ಸ್ ಮುಖದಲ್ಲಿ ಟೆನ್ಷನ್ ಇಲ್ಲದ ಸ್ಮೈಲ್ ನೋಡ್ತೀಯಾ, ಆ ದಿನ ಇವತ್ತಿನ ಎಲ್ಲ ನೋವು ವರ್ತ್ ಅನಿಸುತ್ತದೆ. ಮಿಡಲ್ ಕ್ಲಾಸ್ ಜೀವನದ ಕಷ್ಟ ಸರ್, ಆದರೆ ಅಲ್ಲಿ ಹುಟ್ಟಿದವರು ಸೋಲೋದು ತುಂಬ ರೇಯರ್, ಅಂದರೆ ತುಂಬ ಕಡಿಮೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಫ್ ಕೂಡ ಮಿಡಲ್ ಕ್ಲಾಸ್ ಸ್ಟ್ರಗಲ್ ಆಗಿದ್ದರೆ ಕಮೆಂಟಿನಲ್ಲಿ ನೆವರ್ ಗಿವ್ ಅಪ್ ಅಂತ ಬರೆಯಿರಿ. ಇಂತಹ ಜೀವನದ ಕಹಿ ಸತ್ಯಗಳಿಗಾಗಿ ಜೀವನ ಸತ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಯಾರಿಗಾದರೂ ಮೋಟಿವೇಶನ್ ಆಗಬಹುದು, ಆದ್ದರಿಂದ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದಗಳು ಪ್ರಿಯ ಸ್ನೇಹಿತರೆ ಮತ್ತು ನಮ್ಮ